ಕರ್ನಾಟಕ ಮುಸ್ಲಿಂ ಯೂನಿಟಿ ವತಿಯಿಂದ ಪ್ರವಾದಿ ಮಹಮ್ಮದ್ ಪೈಗಂಬರವರ 1500ನೇ ಜಯಂತ್ಯೋತ್ಸವ ಅಂಗವಾಗಿ ಶಿರಹಟ್ಟಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಸಿಹಿ ಹಂಚುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಮುಸ್ಲಿಂ ಯೂನಿಟಿ ಶಿರಹಟ್ಟಿ ತಾಲೂಕಿನ ಅಧ್ಯಕ್ಷರಾದ ರಿಯಾಜ್ ತಹಶೀಲ್ದಾರ್ ಅವರು, ಪ್ರವಾದಿ ಮಹಮ್ಮದರ ದೇವನ ಪ್ರವಾದಿಗಳ ಪೈಕಿ ಅಂತಿಮ ಸಂದೇಶವಾಹಕರಾಗಿದ್ದಾರೆ. ಇತಿಹಾಸದ ತಿಳಿಯಾದ ಬೆಳಕಿನಲ್ಲಿ ಅವರು ಬಾಳಿ ಬದುಕಿದವರು. ಅವರ ಜೀವನವು ಒಂದು ತೆರೆದ ಗ್ರಂಥವಾಗಿದೆ. ಅರ್ಥವಾಗದ ಅಥವಾ ಅಸ್ಪಷ್ಟವಾದ ಯಾವುದೂ ಅದರಲ್ಲಿಲ್ಲ. ಪ್ರವಾದಿ ಅವರ ಜೀವನ ಚರಿತ್ರೆಯನ್ನು ದಾಖಲಿಸಿರುವಂತೆ ಜಗತ್ತಿನಲ್ಲಿ ಈವರೆಗೂ ಬೇರೆ ಯಾವ ಚರಿತ್ರೆಯನ್ನು ಸ್ಪಷ್ಟವಾಗಿ ದಾಖಲಿಸಲಾಗಿಲ್ಲ. ಆ ಮಹಾನ್ ವ್ಯಕ್ತಿಯ ಜೀವನದ ಚಿಕ್ಕ, ದೊಡ್ಡ ಹಾಗೂ ಪ್ರಮುಖ ಮತ್ತು ಅತಿ ಪ್ರಮುಖವಲ್ಲದ ಯಾವುದೇ ಘಟನೆಗಳನ್ನು ದಾಖಲಿಸದೆ ಬಿಟ್ಟು ಹೋಗಿಲ್ಲ. ಸಹಧರ್ಮಿಣಿಯರೊಂದಿಗೆ ಒಡನಾಟದ ವಿವರಗಳು ಸೇರಿದಂತೆ ಅವರ ಸಂಪೂರ್ಣ ಜೀವನವನ್ನು ಎಲ್ಲರೂ ಓದಿ ತಿಳಿಯಬಹುದಾಗಿದೆ. ಪ್ರವಾದಿ ಮಹಮ್ಮದರ ಹೆಸರಿನಲ್ಲಿ ಇಡೀ ಲೋಕದಲ್ಲಿ ಯಾವುದೇ ಸ್ಮಾರಕಗಳು, ಸ್ತೂಪಗಳು ಇಲ್ಲ. ಚಿತ್ರಗಳು, ಪ್ರತಿಮೆಗಳು ಎಲ್ಲಿಯೂ ಕಾಣುವುದಿಲ್ಲ. ಆದರೂ ಅವರಷ್ಟು ಸ್ಮರಿಸಲ್ಪಡುವ ಬೇರೆ ಯಾವ ವ್ಯಕ್ತಿಯೂ ಈ ಜಗತ್ತಿನಲ್ಲಿಲ್ಲ. ಅನುಕರಿಸಲ್ಪಡುವ ಬೇರೆ ಯಾವ ನಾಯಕನೂ ಇಲ್ಲ. ನೂರಾರು ಕೋಟಿ ಜನರ ಹೃದಯದಲ್ಲಿ ಅವರು ಜೀವಂತರಾಗಿದ್ದಾರೆ ಎಂದರು. ಸದರಿ ಸಮಾಜದಲ್ಲಿ ಸಾಮರಸ್ಯ ಸಹಬಾಳ್ವೆಯಿಂದ ತನ್ನ ಧರ್ಮವನ್ನು ಪಾಲಿಸಿ ಇನ್ನೊಂದು ಧರ್ಮವನ್ನು ಗೌರವಿಸಿ ಎಂದು ಸಂದೇಶ ಸಾರಿದರು. ಈ ಸಂದರ್ಭದಲ್ಲಿ ಖುರೇಶ್ ಮನಿಯಾರ್, ಮಾಬುಸಾಬ್ ಲಕ್ಷ್ಮೇಶ್ವರ್, ರಿಯಾಜ್ ಲಕ್ಷ್ಮೇಶ್ವರ್, ಫಕ್ರುಸಾಬ್ ಕಳ್ಳಿಮನಿ, ಅಕ್ಬರ್ ಯಾದಗಿರಿ, ಬಶೀರ್ ಪಟಾವೇಗಾರ್, ಮೌಲಾ ಕಾರ್ಬೂದಿ, ಹಸನ್ ತಹಶೀಲ್ದಾರ್, ಈರಣ್ಣ ಚಿಕ್ಕತೋಟದ್, ನೂರ್ ಮನಿಯಾರ್, ಕಳಕಪ್ಪ ಬಿಸ್ನಳ್ಳಿ ಇನ್ನೂ ಮುಂತಾದ ಯುವಕ ಮಿತ್ರರು ಉಪಸ್ಥಿತರಿದ್ದರು. ಮುಸ್ತಾಕ್ ಅಲಿ ಕುದುರೆ, ಕರಾಳ ಸತ್ಯ ನ್ಯೂಸ್, ಗದಗ.